ತಾಲೂಕಿನ ಕಂದಾಯ ಇಲಾಖೆಯ ಅಧಿಕಾರಿಗಳ ಎಡವಟ್ಟಿನಿಂದ ನೂರಾರು ಮಂದಿ ಬಡವರ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ಆಗಿ ಪರಿವರ್ತನೆಯಾಗಿದ್ದು, ಕುಟುಂಬಸ್ಥರು ಕಂಗಾಲಾಗಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಆದಾಯ ಪ್ರಮಾಣ ಪತ್ರ ನೀಡುವ ವೇಳೆ ಕಂದಾಯ ಇಲಾಖೆಯ ಅಧಿಕಾರಿಗಳು 1.20 ಲಕ್ಷ ಆದಾಯ ನಮೂದಿಸಿರುವ ಕಾರಣ ಸುಮಾರು 383 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಚೇಂಜ್ ಆಗಿವೆ. ಇದರಿಂದ ಈ ಕುಟುಂಬಗಳು ಕಳೆದ 3 ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯಿಂದ ಸಿಕ್ಕಿರುವ ಅಕ್ಕಿಯಿಂದ ವಂಚಿತರಾಗಿದ್ದಾರೆ. ರೇಷನ್ ಕಾರ್ಡ್ ತೆಗ್ದಾಕ್ಬಿಟ್ಟವ್ರಿ ಸರ್. ಎಷ್ಟು ದಿನ ಆಯ್ತು? ಆಲೆ 3 ತಿಂಗಳಾಯ್ತು ಸರ್. ಯಾವ ಕಾರಣಕ್ಕೋಸ್ಕರ ತೆಗ್ದಾಕಿ? ಏನೋ ಟ್ಯಾಕ್ಸ್ ಕಟ್ತಾವ್ರೆ ಅಂದರು. ನಮ್ಮ ಮಗನ ಕೇಳಿದೆ, ನಾನು ಏನು ಕಟ್ಟಿಲ್ಲಮ್ಮ, ನಾನು ಕೂಲಿ ಮಾಡ್ತಾ ಇರೋನು, ನಾನು ಏನು ಕಟ್ಟಕ್ಕೆ ಹೋಗೋಣ ಅಂತ ಅವನು ಬಂದಿದ್ದ ಸರ್ ಫುಡ್ ಆಫೀಸ್ಗೆ. ಅಲ್ಲೂ ಇಲ್ಲ ಏನು ಇಲ್ಲ ಅಂತ ಅವನು ಮಾತಾಡ್ದ. ಆಯಿತು ನಿಮ್ಮದು ಅರ್ಜಿ ಬರ್ದು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು. ಅದೇನು ಮಾಡಿದ್ರೋ ಗೊತ್ತಾಗ್ಲಿಲ್ಲ. ತಿರ್ಗಾ ನಾನು ಫುಡ್ ಆಫೀಸ್ಗೆ ಹೋಗಲಿಲ್ಲ. ಅರ್ಜಿ ಬರ್ದು ಕೊಟ್ಟಿದ್ರಾ? ನಾನು ಕೊಟ್ಟಿರಲಿಲ್ಲ, ಅವರೇ ನಾನೇ ಬರ್ದು ಕಳಿಸ್ತೀನಿ ಹೋಗಮ್ಮ ಅಂದರು. ಅಷ್ಟಂದರು. 5 ವರ್ಷಗಳಿಗೊಮ್ಮೆ ಆದಾಯ ಪ್ರಮಾಣ ಪತ್ರ ಬದಲಾವಣೆ ಮಾಡಿಕೊಳ್ಳುವ ನಿಯಮವಿದ್ದು, ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದ ನೂರಾರು ಕುಟುಂಬಗಳು ಬೀದಿಗೆ ಬಂದಿವೆ. ಇನ್ನು ಬಿಪಿಎಲ್ ಕಾರ್ಡ್ನಿಂದ ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆಗೊಂಡಿದ್ದರಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರುವವರು ಚಿಕಿತ್ಸೆ ಪಡೆದುಕೊಳ್ಳಲು ಪರದಾಡುವಂತಾಗಿದೆ. ಬಿಪಿಎಲ್ ಕಾರ್ಡ್ ಇದ್ರೆ ಬಡವರಿಗೆ ಸರ್ಕಾರದ ವತಿಯಿಂದ ಉಚಿತ ಚಿಕಿತ್ಸೆ ಸೌಲಭ್ಯ ಇದೆ. ಆದರೆ ಬಡವರ ಕಾರ್ಡ್ಗಳನ್ನು ಎಪಿಎಲ್ ಕಾರ್ಡ್ಗಳಾಗಿ ಮಾರ್ಪಾಟು ಮಾಡಿರುವುದರಿಂದ ಬಡವರು ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದ್ದು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಗೇನಿದ್ರು ನಮಗೆ ಬಿಪಿಎಲ್ ಕಾರ್ಡ್ ಬೇಕು, ಮಾಮೂಲಿ ಹಂಗಿತ್ತು ಅಂತ ಕಾರ್ಡ್ ಬೇಕು. ನಮ್ಮ ಮಗ ಸಾವು ಇದ್ರ ಬಗ್ಗೆ ಹೋರಾಡ್ತಾ ಇದೆ. ನಮ್ಗೆ ಹಸಿರು ಕಾರ್ಡ್ ಬೇಕೇ ಬೇಕು. ಏನಾರ ಮಗಿಗೆ ಏನಾರು ಕಾರ್ಡ್ ಆಗಲ್ಲ ಅಂತ ಅಂದರೆ ಅವ್ನು ಎಲ್ಲಿ ಇಲ್ಲಿ ಬಿಲ್ದಲ್ಲಿರಲಿ, ನಾನು ಅಲ್ಲಿಗೆ ಹೋಯ್ತೀನಿ. ಆಮೇಲೆ ನಾನು ಕಷ್ಟ ಬಿದ್ದು ಮಕ್ಕಳು ಸಾಕಿದ್ದೀನಿ. ಇವ್ನು ಕೊಟ್ಟಿದ್ದೇನು ತಿಂದು ನಾನು ಜೀವನ ಮಾಡಿಲ್ಲ. ಊರು ಸುತ್ತ ಕೂಲಿ ಮಾಡಿ 5 ರೂಪಾಯಿ ಕೂಲಿ ಕೊಡೋದ್ರಿಂದ ಕೂಲಿ ಮಾಡಿ ನಾನು ಇಷ್ಟದ ಮಕ್ಕಳು ಮಾಡಿ ಸಾಕಿದ್ದೀನಿ. ನಮ್ಗೆ ಹಸಿರು ಕಾರ್ಡ್ ಮಾತ್ರ ಕಂಡೀಷನ ಬೇಕೇ ಬೇಕಣ್ಣಪ್ಪ, ಯಾರೇ ಆಗಿರಲಿ ಅವನು. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಬಡ ಕುಟುಂಬಗಳಿಗೆ ಮತ್ತೆ ಬಿಪಿಎಲ್ ಪಡಿತರ ಚೀಟಿಯನ್ನ ವಿತರಿಸಬೇಕಾಗಿದೆ.